ನಿನ್ನ ಜೊತೆಯಲಿ ಜೊತೆಯಲಿ ಹೆತ್ತ ಮಗು ಅನ್ನೋದನ್ನು ನೋಡದೆ ನಡು ಬೀದಿಲ್ಲ ಅನಾಥವಾಗಿ ಬಿಟ್ಟು ಹೋದವಳು. ಅವಳು ಯಾವ ಸಿಮೆ ಅಮ್ಮ ನಿನಗೆ? ಹೊಟ್ಟೆಲ್ ಹೊತ್ಕೊಂಡಿದ್ದ ಮಗುನ ಸಂಬಂಧನೇ ಇಲ್ಲ ಅಂತ ತಿಪ್ಪೆಗೆ ಹಾಕ್ಬಿಟ್ಟು ಹೋಗ್ತಾಳೆ ಅಂದ್ರೆ ಅವಳ ಅಮ್ಮ ಅಲ್ಲ, ಮನುಷ್ಯಳೇ ಅಲ್ಲ. ಎಂಥದ್ದೇ ಕಷ್ಟ ಬರಲಿ, ಏನೇ ಅವಮಾನ ಆಗಲಿ, ಮಗುನ ಹೆತ್ಮೇಲೆ ಜೋಪಾನ ಮಾಡಬೇಕು. ಅದು ಬಿಟ್ಟು ತಿಪ್ಪೆಗೆ ಹಾಕ್ಬಿಟ್ಟು ಕೈ ತೊಳ್ಕೊಂಡ್ರೆ ಅವನ್ನೆಲ್ಲ ರೋಡಲ್ಲಿ ನಿಲ್ಲಿಸಿ. ನೋಡ್ವೈಶು, ಇದೇ ಕೊನೆ. ಇನ್ನೊಂದ್ಸಲ ನಿಮ್ಮ ಅಮ್ಮನ ವಿಷಯ ಮಾತಾಡಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ, ಚೆನ್ನಾಗಿರಲ್ಲ ನೋಡು. ಸಾರಿ, ಎಕ್ಸೈಟ್ ಆಗ್ಬಿಟ್ಟು ಬೇಜಾರಾಯ್ತಾ? ಇಲ್ಲ ಸರ್. ಓಯ್ ಸರ್ರಾ, ನಾನು ಎಲೆಕ್ಷನ್ ಮುಗಿದ ಮೇಲೆ ನಿನ್ನ ಕಾನೂನು ಪ್ರಕಾರ ಅಡಾಪ್ಟ್ ಮಾಡ್ಕೋತೀನಿ. ನಾನು ಈಗಲೇ ನನ್ನ ಅಪ್ಪ ಅನ್ನೋದು ಅಭ್ಯಾಸ ಮಾಡ್ಕೊ. ತಗೋ, ನಿನಗೆ ಅಂತ ಒಂದಷ್ಟು ಹೊಸ ಬಟ್ಟೆಗಳು ತಂದಿದ್ದೀನಿ. ನಿನಗೇನೇ ಬೇಕಾದರೂ ಕೇಳು, ಈ ಹೊಸ ಪಾಪ ಕೊಡಿಸ್ತೇನೆ. ನೋಡ್ದ ಅಮ್ಮ, ನನಗಿನ್ನೂ ಒಂದು ಹೊಸ ಅಪ್ಪ ಸಿಕ್ಕಿದ್ದಾರೆ. ಎಷ್ಟು ಒಳ್ಳೆಯವ್ರು ಗೊತ್ತಾ? ನನಗೋಸ್ಕರ ಎಷ್ಟು ಬಟ್ಟೆ ತಂದಿದ್ದ ನೋಡು. ಇದನ್ನೆಲ್ಲ ಹಾಕೊಂಡು ನಿನ್ನ ಮುಂದೆ ನಿಂತ್ಕೊಬೇಕು ಅಂತ ಆಸೆ ಕಣಮ್ಮ. ಒಂದೇ ಒಂದ್ಸಲಿ ನನ್ನ ಕಣ್ಮುಂದೆ ಬಾರಮ್ಮ. ಯಾರ ಜೊತೆ ಮಾತಾಡ್ತಾ ಇದೆಯಾ ವೈಶು? ಅಮ್ಮ, ಚಾಮುಂಡಿ ಅಮ್ಮ. ನಾನು ಎಷ್ಟು ಒಳ್ಳೆ ಜಾಗಕ್ಕೆ ಸೇರ್ತಿದ್ಯಾ ಅಂತ ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ನಮ್ಮ ಕಡೆಯಿಂದನೂ ಥ್ಯಾಂಕ್ಸ್ ಹೇಳ್ಬಿಡು ನಿಮ್ಮ ಅಮ್ಮಗೆ. ನಾನು CM ಆದ್ಮೇಲೆ ಖಂಡಿತ ಒಂದು ಅವ್ರ ದರ್ಶನ ಮಾಡ್ತೀನಿ ಅಂತ ಹೇಳಿ. ಹೌದಾ? ಡೆಫಿನೆಟ್ ಆಗಿ. ನಾನೊಂದ್ಸಲ ಮಾತು ಕೊಟ್ರೆ ಗೊತ್ತಲ್ಲ. ಅಮ್ಮ, ಯಾರಿಗೆ ಕಾಯ್ತಿದ್ಯಮ್ಮ? ಆಪದ್ ಬಾಂಧವನಿಗೆ. ಅವನೊಬ್ಬನಿಂದಲೇ ಇದೆಲ್ಲ ಸರಿ ಮಾಡೋಕ್ಕೆ ಸಾಧ್ಯ. ಅಮ್ಮ, ಬಾವ ಬರ್ತಿದ್ದಾರೆ. ಏನಾದ್ರು ಕೇಳ್ತಾರೋ ಏನೋ. ನನ್ನ ವಿಷಯ ಮಾತ್ರ ಅವ್ರಿಗೆ ಹೇಳ್ಬೇಡಮ್ಮ ಪ್ಲೀಸ್. ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಅವನಿಗೋಸ್ಕರನೇ ಕಾಯ್ತಾ ಇರೋದು. ಆ ಮನುಷ್ಯನೇ ಮೊದಲು ಸರಿ ಇಲ್ಲ. ಅವನ ಬಗ್ಗೆ ಏನಾದ್ರು ಮಾತಾಡಿದ್ರೆ ತಿನ್ನೋ ಅನ್ನೋ ಮಣ್ಣಾಗುತ್ತೆ. ನಮಸ್ಕಾರ ಅಂದರೆ. ಹೇಳಿಮ್ಮ, ಏನೋ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರೆ? ಅದೇ ಇವಳು ಕಾಲೇಜಲ್ಲಿ ಅದು ಯಾರೋ ಹುಡುಗ ಅಂತೆ. ಹೇಳೋಕೆ ನಾಚಿಕೆ ಆಗುತ್ತೆ. ಮೈ ಗಾಡ್, ಯಾವನವನು? ಪ್ರಜು ಅಂತ. ಅವನು ಅವ್ನ ಫ್ರೆಂಡ್ಸು. ಎಲ್ಲಿ ಸಿಗ್ತಾರ ಅವರು? ನಾನು ಹೋಗಿ ಮಾತಾಡ್ತೀನಿ. ಶಾಲಿನಿ ಆಗಲೇ ಹೋಗಿ ಮಾತಾಡ್ಕೊಂಡು ಬಂದ್ಲಪ್ಪ. ಅವ್ರ ಜೊತೆ ಅಲ್ಲ, ಏನಂದ್ರಂತೆ? ಅದು ಅವ್ರು ತೆಗ್ದಿರೋ ವಿಡಿಯೋನ ಡಿಲೀಟ್ ಮಾಡಬೇಕು ಅಂತಂದರೆ ಇವಳು ಅವ್ರ ಜೊತೆಲಿ ಕೆಟ್ಟದಾಗ ನೋಡ್ಕೋಬೇಕಂತೆ. ನನಗೆ ಹೇಳೋಕೆ ಅಸಹ್ಯ ಆಗುತ್ತೆ. ಏನೇನೋ ಅವಾಚ್ಯ ಶಬ್ದಗಳಿಂದ ಮಾತಾಡೋದಂತೆ. ಶಾಲಿನಿ ಚಪ್ಪಲಿ ತೊಗೊಂಡು ಹೊಡೆದು ಬಂದ್ರು ತಾನೆ? ನೀನಾಗಿದ್ರೆ ಅದೇನೋ ಮಾಡ್ತಾ ಇದ್ದೆ. ಆದರೆ ಅವಳು ಗಂಡ ದಿಕ್ಕಿಲ್ದೇ ಇರೋ ಮನೇಲಿ ಗಂಡನ್ ಬಿಟ್ಟು ಬಂದು ಸೇರ್ಕೊಂಡಿದ್ದಾಳೆ. ಒಬ್ರಲ್ಲ ಅಂತ ಇಬ್ಬರು ತಂಗಿರು ಅಂಥವ್ರನ್ನ ಎದುರಾಕೊಳ್ಳೋಕ್ಕಾಗತ್ತಾ? ಅದಕ್ಕೆ ತನ್ನ ತಂಗಿರ ಮಾನ ಉಳಿಸೋದಕ್ಕೆ ಆ ಹುಡುಗರು ಹೇಳ್ದಂಗೆ ಕೇಳ್ತೀನಿ ಅಂತಿದ್ದಾಳೆ. ಶಾಲಿನಿ, ಗಾಡ್, ಹೆಂಗಮ್ಮ? ಮತ್ತೇನು ಮಾಡ್ತಾಳೆ? ಅವರೆಲ್ಲ ದೊಡ್ಡ ಮನುಷ್ಯರ ಮನೆ ಮಕ್ಕಳು. ಅವ್ರನ್ನ ಎದುರು ಹಾಕೊಳಕ್ಕಾಗತ್ತಾ? ಇಲ್ಲ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡೋಕ್ಕಾಗತ್ತಾ? ಟಿವಿಲಿ ಸುದ್ದಿ ಆದರೆ ನಮ್ಮ ಮನೆ ಮರ್ಯಾದೆನ ನಾವೇ ಹರಾಜ್ಗಿಟ್ಟಂಗಾಗಲ್ಲ. ಹಂಗಂತ ಅಲ್ಲಮ್ಮ, ನೀವು ಸುಮ್ಮನಿದ್ರಾ? ತಡೆಯೋಷ್ಟು ತರ್ದೆ. ಗಂಡನ್ ಬಿಟ್ಟು ಬಂದಮೇಲೆ ನನ್ನ ಜೀವನ ಅಂತೂ ಮುಗೀತು.
ಪ್ರತಿಮಾ ಬಾಳಿ ಬದುಕಬೇಕಾದವಳು. ಅವಳಿಗೋಸ್ಕರ ನಾನು ಮಾನ ಕಳ್ಕೊಂಡ್ರೂ ಪರವಾಗಿಲ್ಲ ಅಂತ ನನ್ನ ಬಾಯಿ ಮುಚ್ಚಿಸ್ಬಿಟ್ಲು. ಆ ಹುಡುಗರು ನಾಳೆವರೆಗೂ ಟೈಮ್ ಕೊಟ್ಟಿದ್ದಾರೆ. ನಾಳೆ ಅವ್ರು ಹೇಳ್ದಂಗೆ ಕೇಳದೆ ಹೋದ್ರೆ ಪ್ರತಿಮಾ ವಿಡಿಯೋನ ಎಲ್ಲ ಕಡೆಗೂ ಅಮ್ಮ ದಯವಿಟ್ಟು ನೀವು ಸಮಾಧಾನ ಮಾಡ್ಕೊಳ್ಳಿ. ಸೀನಿಯರ್ಗಾಗ್ಲಿ ಪ್ರತಿಮಂಗಾಗ್ಲಿ ಯಾವುದೇ ತೊಂದರೆ ಆಗೋದಕ್ಕೆ ನಾನು ಬಿಡಲ್ಲ. ವಿಷಯನ ಮುಂಚೆ ಹೇಳಿದಷ್ಟೊತ್ತಿಗೆ ಏನಾದರೂ ಮಾಡಿರ್ತಿದ್ದೆ. ಪರವಾಗಿಲ್ಲ, ಇನ್ನೂ ಟೈಮ್ ಇದೆಯಲ್ಲ, ನಾನೇನಾದರೂ ಪ್ರಯತ್ನ ಮಾಡ್ತೇನೆ. ಐ ಪ್ರಾಮಿಸ್ ಯು ಅಮ್ಮ. ನನ್ನ ತಂಗಿ ವಿಡಿಯೋನ ಯಾವುದೇ ಕಾರಣಕ್ಕೂ ಪಬ್ಲಿಷ್ ಆಗೋದಕ್ಕೆ ನಾನು ಸತ್ರು ಬಿಡಲ್ಲ. ಭಾವ ಮುಖಣ ಪುಟ್ಟ, ನಾವಿಬ್ರು ಜೊತೆಲಿ ಹುಟ್ಟಿಲ್ಲ, ಆದರೂ ನೀನು ನನ್ನ ತಂಗಿನೇ. ನಿನ್ನ ಮರ್ಯಾದೆ ಹಾಳಾಗೋದಕ್ಕೆ ನಾನು ಬಿಡ್ತೀನಿ. ಇಲ್ಲ ಕಣ, ನೀನು ಆರಾಮಾಗಿರು ಆಯ್ತಾ? ಏನಾಗಲ್ಲ ಕಣ, ಎಲ್ಲ ಸರಿ ಹೋಗುತ್ತೆ. ಅವ್ರಿಗೆ ಯಾರು ಏನು ಅಂತ ಡೀಟೇಲ್ಸ್ ಕೊಡು, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ನೀನು ಮಾತ್ರ ಟೆನ್ಷನ್ ಆಗಬೇಡ. ಅಯ್ಯಯ್ಯೋ, ತಡ್ಕೊಳಕ್ಕಾಗ್ತಾ ಇಲ್ಲ, ಹೊಟ್ಟೆ ಹಸಿವು. ಕಾಫಿನಾದ್ರೂ ಕೊಡೆ ಮಾರಾಯ್ತಿ. ಹಾಲೇ ಇಲ್ವಲ್ಲಪ್ಪ ರಾಜ. ಹಾಲು ನೋವು ಬಂದರೆ ನಿನಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹಾಲು ನೋವನ್ನೇ ಬರಬೇಡ ಅಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ನಾವು ಕಾಫಿ ಕುಡಿಸದೇ ಇದ್ರೂ ಚಿಂತೆ ಇಲ್ಲ, ನಾವು ಅನ್ಯೋನ್ಯವಾಗಿದ್ರೆ ಸಾಕು. ಆದರೂ ಹೊಟ್ಟೆಲಿ ತುಂಬ ಸಂಕಟ ಆಗ್ತಾ ಇದೆ ಕಣೆ. ತಿನ್ನೋಕೇನಾದರೂ ಕೂಡ ಅಡಿಗೆನೇ ಮಾಡಿಲ್ವಲ್ಲಪ್ಪ. ಯಾಕೆ? ನಿನಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಹಾಲವ್ರನ್ನ, ತರಕಾರಿ ಅವ್ರನ್ನ, ಸಾಮಾನು ತರೋರನ್ನ ಯಾರು ಮನೆ ಒಳಗೆ ಸೇರಿಸಿಲ್ವಲ್ಲ. ಹೌದಾ? ಅಯ್ಯಯ್ಯೋ, ಹೋಗ್ಲಿ ಬಿಡು, ನಾವು ಖುಷಿಯಾಗಿದ್ವಲ್ಲ ಸಾಕು. ನನ್ನ ಹೊಟ್ಟೆ ತುಂಬ ಹಸಿತಾ ಇದೆ. ನಿನಗೆ? ಬೆಳಗ್ಗೆ ಹೊಟ್ಟೆಲಿ ಹೆಗ್ಗಣಗಳು ಓಡಾಡ್ತಾ ಇತ್ತು, ಈಗ ಆನೆಗಳೇ ಓಡಾಡ್ತಾ ಇದೆ. ಹೌದಾ? ಹಸಿವು ಮರಿಬೇಕು ಅಂದರೆ ಅಣ್ಣ ಅವ್ರ ಪಿಕ್ಚರ್ ನೋಡ್ಬೇಕಂತೆ. ಒಂದು ಒಳ್ಳೆ ಪಿಕ್ಚರ್ ನೋಡೋಣ. ಕೇಬಲ್ ಇಲ್ಲ. ಆ ಕೇಬಲ್ ಅವ್ನು ಬಂದ ಬೈದ್ ಕಳಿಸ್ಬಿಟ್ವಲ್ಲ, ಅವನ್ ಕೇಬಲ್ ಕನೆಕ್ಷನ್ ಕಟ್ ಮಾಡಿಬಿಟ್ಟಿದ್ದಾನೆ. ಹಾಗಾದ್ರೆ ನಮಗೆ ಫುಡ್ಡು ಎಂಟರ್ಟೈನ್ಮೆಂಟ್ ಯಾವುದೂ ಇಲ್ವಾ? ನಮಗೆ ಪ್ರೀತಿ ಇದೆಯಲ್ಲ ಹುಡುಗ, ಅಷ್ಟೇ ಸಾಲ್ದ. ಅದು ನಿಜ. ಪ್ರೀತಿಗಿಂತ ಹಸಿವು ಮುಖ್ಯ ಅನ್ನೋದು ಯಾರೋ ಹೀರೋ ಯಾವುದೋ ಪಿಕ್ಚರ್ನಲ್ಲಿ ಹೇಳಿದ ಜ್ಞಾಪಕ ಬರ್ತಾ ಇದೆ. ಅಂದ್ರೆ ಈಗೇನು ಮಾಡೋಣ ಅಂತ? ಬೇರೆಯವ್ರು ಇಲ್ಲಿಗೆ ಬಂದರೆ ತಾನೇ ಡಿಸ್ಟರ್ಬ್ ಆಗೋದು. ನಾವೇ ಬೇರೆ ಕಡೆ ಜೊತೆಯಾಗಿ ಹೋಗಿ ಬಿಸಿ ಬಿಸಿಯಾಗಿ ರುಚಿಯಾಗಿ ತಿನ್ಕೊಂಡು ಬರೋಣ. ಗುಡ್ ಐಡಿಯಾ, ನಡಿ. ನೋಡಿದ್ರೇನ್ರಿ ಮುದ್ಕಿನ? ಈ ವಯಸ್ಸಿನಲ್ಲಿ ಇದೆಲ್ಲ ಬೇಕಾ ಇವಳಿಗೆ? ಅಲ್ಲ ರೀ, ಅವಳಿಗಂತೂ ನಾಚಿಕೆ ಇಲ್ಲ. ಈ ಮುದ್ಕಂಗಾರ ಬುದ್ಧಿ ಬೇಡವಾ? ಈ ವಯಸ್ಸಿನಲ್ಲಿ ಇವಳು ಕಟ್ಕೊಂಡು ಆಟ ಆಡ್ತಾ ಇದ್ದ ನೋಡಿ ಹೆಂಗೆ. ಹಲೋ, ನನ್ನ ಹೆಸರು ಅಭಯ್ ಅಂತ. ಆಸ್ ಅ ಬ್ರದರ್ ನಿಮ್ಮ ಜೊತೆ 2 ನಿಮಿಷ ಮಾತಾಡ್ಬೋದಾ? ಬ್ರದರಾ? ಏನ್ ವಿಷಯ? ಓ ಮೈ ಗಾಡ್, ಇಷ್ಟೆಲ್ಲ? ಅದಕ್ಕೆ ಸಿಸ್ಟರ್, ಇದು ಒಂದು ಆಪರೇಷನ್ಗೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಇದು ಒಂದಕ್ಕೆ ನೀವು ಹೆಲ್ಪ್ ಮಾಡಿದ್ರೆ ನಾವು ಈ ಪ್ರಾಬ್ಲಮ್ನೆಲ್ಲ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಾನೇನ್ ಮಾಡ್ಬೇಕೀಗ? ಹೇಳ್ತೀನಿ.
ಏನ್ ಮಚ್ಚ ಸಿಟಿ ಇಷ್ಟು ಖಾಲಿ ಹೊಡಿತಾ ಇದೆ ಒಂದ್ ಹುಡುಗಿನಾರು ಕಣ್ಣಿಗೆ ಬೀಳ್ಬಾರ್ದಾ फातिमा संभाल के बेटी कुछ नहीं होगा तुम्हें मैं हूं ना या अल्लाह फातिमा रोना मत बेटी हल बड़ा 1 मिनट इधर बैठना आओ आओ मेरे साथ भाई साहब मैं रफीक हूँ इली कड़मे रेट होटल याವ್ದು भाई साहब ಓ ಯಾಕಪ್ಪ ಆರ್ಸ್ಕೊಂಡೇನಾದ್ರು ಬಂದಿದ್ಯಾ ಅಯ್ಯೋ ಇಲ್ಲ ಬೈ ಸಾಬ್ ಅವರು ನಮ್ದಕ್ಕೆ ಬೆಹನ್ ತಂಗಿ ಅವ್ರಿಗೆ 2 ತಿಂಗಳಿಂದ ಪಾಪ ತುಂಬಾಗೆ ಹೊಟ್ಟೆ ನೋವ್ತಾ ಇದೆ ಅದಕ್ಕೆ ಇಲಾಜ್ಗೆ ಮಾಡಿಸ್ಬೇಕು ಅಂತ ಬಿಜಾಪುರ್ಗೆ ಚೋಡ್ಕೆ ಯಹಾ ಆಯೆ ಹೂँ ಇಲ್ಲಿ ನಮ್ದಕ್ಕೆ ಪರಿಚಯ ಯಾರು ಇಲ್ಲ ಬೈ ಸಾಬ್ ಅಲ್ಲಿ ಫಿರ್ಸಾಬ್ಗೆ ದರ್ಗಾಗೆ ಆಯ್ತಲ್ಲ ಅಲ್ಲಿಗೆ ಕರ್ಕೊಂಡೋಗಿ ತಾಯಿಗೆ ಕಟ್ಟಿಸ್ಬಿಟ್ರೆ ಹೊಟ್ಟೆ ನೋವೆಲ್ಲ ಸರಿ ಹೋಗುತ್ತಂತೆ ಬೈ ಸಾಬ್ ಅದಕ್ಕೆ ನಾವೇನಪ್ಪ ಮಾಡಬೇಕು ಹಂಗಲ್ಲ ಭಯ್ಯ ಇವತ್ತು ಶುಕ್ರವಾರಗೆ ಆಯ್ತಲ್ಲ ನಾವು ದರ್ಗಾಗೆ ಹೋಗ್ಬೇಕು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಸ್ನಾನಾಗೆ ಮಾಡಬೇಕು ಇಲ್ಲಿ ಹೋಟ್ಲದು ರೇಟ್ ಕೇಳಿದ್ರೆ 1000 ಹೇಳ್ತಾರೆ ಭಯ್ಯ ನನ್ನ ಹತ್ರ ಅಷ್ಟೊಂದು ಪೈಸಾಗೆ ಇಲ್ಲ ಭಯ್ಯ ಅದಕ್ಕೆ ನಿಮ್ಗೆ ಯಾವ್ದಾದ್ರು ಕಡಿಮೆ ರೇಟಿನ ಹೋಟ್ಲು ರೂಮ್ ಗೊತ್ತಿದೆ ಹೇಳಿ ನನ್ನ ತಂಗಿ ಸ್ನಾನಕ್ಕೆ ವ್ಯವಸ್ಥೆ ಮಾಡ್ತೀನಿ ಭಯ್ಯ ಯಾವ್ದಾದ್ರು ಗೊತ್ತಿದೆ ಹೇಳಿ ಭಯ್ಯ ಪ್ಲೀಸ್ ಅಯ್ಯೋ ಪಾಪ ಅಷ್ಟು ದೂರದಿಂದ ಬಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ಇಷ್ಟು ಕಷ್ಟಪಡ್ತಾ ಇದ್ದೀರಾ ಅಂದ್ರೆ ನನ್ಗೆ ಅಯ್ಯೋ ಅನ್ಸುತ್ತೆ ನಿಮಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನಮ್ಮ ಗಂಡ ಜಾತಿಗೆ ಅವಮಾನ ಅಲ್ವೇನ್ರಾ ನೀವೇನು ಟೆನ್ಷನ್ ತಗೊಂಬಿಡಿ ರಫೀಕ್ ಬಾಯ್ ಇಲ್ಲೇ ಪಕ್ಕದಲ್ಲಿ ನಮ್ದೊಂದು ಗೆಸ್ಟ್ ರೂಮ್ ಇದೆ ಕರ್ಕೊಂಬನ್ನಿ ಪಾಪ ಫ್ರೀಯಾಗಿ ಆರಾಮಾಗಿ ಸ್ನಾನ ಮುಗಿಸ್ಕೊಂಡು ಹೋಗ್ಲಿ ಅಚ್ಚಾ ನಿಮ್ದಕ್ಕೆ ಬಹುತ್ಗೆ ಉಪಕಾರ ಆಯ್ತು ಭಯ್ಯ ಇರ್ಲಿ ಬಂತು ನೀವು ಬೇಕಾಗಿರೋ ಅಂದಮೇಲೆ ನಮಗೂ ಬೇಕಾದವ್ರು ತಾನೆ ಬನ್ನಿ ಅರ್ಧ ಗಂಟೆಲಿ ಮುಗಿಸ್ ಕಳ್ಸ್ಕೊಡ್ತೀವಿ ಅಂದ್ರೆ ಅರ್ಧ ಗಂಟೆಲ್ಲೇ ಮುಗಿಸ್ಕೊಂಡು ಹೊರಡಿ ಎಂದ अच्छा भैया अच्छा आप लोग बहुत अच्छे आदमी शुक्रिया ठीक है भैया शुक्रिया ಫಾತಿಮಾ ಬಹನ್ ರೂಮ್ ವ್ಯವಸ್ಥೆಗೆ ಆಯಿತು ಭಾಯ್ ಸಾಬ್ ತುಂಬ ಒಳ್ಳೆಯವ್ರಿಗೆ ಇದ್ದಾರೆ ಅವರೇ ರೂಮ್ ವ್ಯವಸ್ಥೆ ಮಾಡಿಕೊಟ್ರು ನೀನು ಹೋಗಿ ಸ್ನಾನಕ್ಕೆ ಮುಗಿಸ್ಕೊ ಆಮೇಲೆ ದರ್ಗಾಗೆ ಹೋಗೋಣ ಆಯ್ತಾ ಹೋಗಿಮ್ಮ ಆರಾಮಾಗಿ ಸ್ನಾನ ಮುಗಿಸ್ಕೊಂಡ್ ಬನ್ನಿ ನಾವಿಲ್ಲ ಒಂದು ರೌಂಡ್ ಹಾಕೊಂಡ್ ಬರ್ತೀವಿ आओ बेटे ಪಿಲ್ಚೋ ಮಗ ಯಾಕೋ ಶಾಕ್ ಆಗಿದೆಯಾ ಹುಡುಗಿ ಖರಾಬ್ ಆಗಿದ್ದಾಳ ನನ್ನ ಮಗನೇ ಅವಳ ಬಗ್ಗೆ ಮಾತಾಡ್ರೆ ಹೊಡೆದಾಕ್ಬಿಡ್ತೀನಿ ಲೋ ಮಗ ಅಂಥದ್ದೇನಾಯ್ತು ಅದು ಹುಡುಗಿ ತಾನೆ ಇಲ್ಲ ದೆವ್ವ ನೋಡ್ಬಿಟ್ಟ ನೀನು ಮಗನೇ ಸಾಯಿಸ್ಬಿಡ್ತೀನಿ ಅವಳು ನನ್ನ ತಂಗಿ ಕಣ್ರು ಯಾಕೆ ಭಾಯ್ ಸಾಬ್ ತಂಗಿಯಾಗೆ ಶೂಟ್ ಮಾಡಬಾರ್ದು ಅಂತ ರೂಲ್ಸ್ಗೆ ಏನಾದರೂ ಇದೆಯಾ ಅಯ್ಯ ನಿನ್ನಲ್ಲೇ ನನ್ನ ತಂಗಿನೇ ಕರ್ಕೊಂಬಂದು ಭೈ ಸಾಬ್ ಒಂದು ನಿಮಿಷ ನಿಮ್ಮ ತಂಗಿನ ಕರ್ಕೊಂಬಂದಿದ್ದು ನಾನೇ ಅದ್ರ ವಿಡಿಯೋ ಶೂಟ್ ಮಾಡಿ ಅಂತ ನಾನೇನಾದ್ರು ಹೇಳಿದ್ನಾ ಕಚ್ಚಡ ನನ್ನ ಮಕ್ಕಳ ನಿನ್ ತಂಗಿರಾದ್ರೆ ಶಾಕ್ ಆಗುತ್ತೆ ಅದೇ ಕಂಡೋರ್ ತಂಗಿರಾದ್ರೆ ವಿಡಿಯೋ ಮಾಡ್ತೀರಾ ವಿಡಿಯೋ ಮಾಡ್ತೀಯ ನನ್ನ ಮಕ್ಕಳ ನನ್ನ ತಂಗಿನ ಅಯ್ಯೋ ಅನ್ಸಿದಲ್ಲ ನನ್ನ ಸೀನಿಯರ್ ಮೇಲೆ ಕಣ್ಣಾಕ್ತೇನೋ ಅವ್ರನ್ನ ಕರೀತಾ ನನ್ನ ಮಗನೇ ನಿನ್ ತಂಗಿಯಾರೋ ನಿನ್ ಸೀನಿಯರ್ ಯಾರೋ ನನ್ಗೆ ಗೊತ್ತಿಲ್ಲ ನನ್ನ ಮೇಲೆ ಕೈ ಮಾಡ್ರ ಮರ್ಡ್ರಾಗೋಯ್ತ್ಯಾ ನನ್ನ ಬಗ್ಗೆ ಇನ್ನೂ ನಿಂಗೆ ಗೊತ್ತಿಲ್ಲ ಆದ್ರೆ ನನಗ್ ಗೊತ್ತಾಯ್ತಲ್ಲ ಅಣ್ಣ ಮಿತಾ ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕಿದ್ರು ನನ್ನ ಹೆಸರು ಕರೆಕ್ ನಿಂಗೆ ನಾಚಿಕೆ ಆಗಲ್ಲ ನೀನ್ ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೂ ನಂಗೆ ಅಸಹ್ಯ ಆಗತ್ತೆ ಏನ್ ಗುರಾಯಿಸ್ತೀಯಾ ಕಣ್ಣು ಕಿತ್ತಾಕ್ಬಿಡ್ತೀನಿ ನನ್ನ ಮಗನೇ
ನಿಮ್ಗಳಿಗೆಲ್ಲ ಬೇಕಾಗಿರೋದು ಮೋಜು ಮಸ್ತಿ ತಾನೆ ಹಾ ಅದಕ್ಕೆ ತಂಗಿ ಅದನ್ನಂತೆ ಮಾಡೋ ಅವಳು ವಿಡಿಯೋನೇ ಮಾಡು ಅವಳು ಒಬ್ಳು ಹುಡುಗಿನೇ ಬರೀ ಬೆಂಗಳೂರಲ್ಲ ಇಡೀ 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 ಪ್ರಪಂಚಕ್ಕೆ ನಾನು ಸೆಂಡ್ ಮಾಡ್ತೀನಿ ಮಾಡೋ ಬಾ ಎದಳು ಮಾಡು ವಿಡಿಯೋ ಮಾಡೋ ಯಾಕೆ ಆಗಲ್ಲ ನಿನ್ ತಂಗಿಗಾದ್ರೆ ಮಾನ ಮರ್ಯಾದೆ ಎಲ್ಲ ಇರುತ್ತೆ ಕಂಡೋರ್ ತಂಗಿಗೇನು ಇರಲ್ವಾ ಬೊಗಳು ನನ್ನ ಮಕ್ಕಳ ಯಾಕಣ್ಣ ಹಿಂಗೆ ಮಾಡಿದೆ ಯಾರ್ಯಾರೋ ಹುಡುಗಿ ವಿಡಿಯೋ ಮಾಡಿ ಎಂಜಾಯ್ ಮಾಡ್ದೆ ಅಲ್ಲ ನಾಳೆ ಯಾವನೋ ನನ್ನ ವಿಡಿಯೋ ಮಾಡಿ ಊರಿಗೆಲ್ಲ ಹಂಚ್ತಾನೆ ಅವಾಗಲೂ ಇಷ್ಟೇ ಎಂಜಾಯ್ ಮಾಡ್ತೀಯ ನೀನು ಸ್ಮಿತಾ ತಪ್ಪಾಯಿತು ಸಾರಿ ಕಣೋ ಇನ್ಮೇಲೆ ಹಿಂಗೆ ಮಾಡಲ್ಲ ನಂಬೇಕಾ ಅದನ್ನು ಪ್ರಾಮಿಸ್ ಕಣೋ ನನ್ನ ಮೇಲಣೆ ನಿನ್ನ ಮೇಲಣೆ ಇನ್ಯಾವತ್ತೂ ಈ ಥರ ಕಚ್ಚಡ ಕೆಲಸ ಮಾಡಲ್ಲ ಐ ಸ್ವೇರ್ ಸಾರಿ ಭಯ್ಯ ಇನ್ನು ಮುಂದೆ ಈ ಥರ ಎಸ್ಕೆ ಕೆಲಸ ಮಾಡಲ್ಲ ಇನ್ನು ಮುಂದೆ ಹಿಂಗಾಗಲ್ಲ ಅಕಸ್ಮಾತ್ ಆದ್ರೆ ನೋಡು ಮತ್ತೆ ನಾನು ಬರಲ್ಲ ಇದುವರೆಗೂ ಏನೇನಾಯ್ತು ಅದೆಲ್ಲ ರೆಕಾರ್ಡ್ ಆಗಿದೆ ಮಗ್ನೆ ಅದನ್ನೆಲ್ಲ ನಿಮ್ಮ ಮನೆಯವ್ರಿಗೆ ನಿಮ್ಮ ರಿಲೇಟಿವ್ಸ್ಗೆ ಫ್ರೀಯಾಗಿ ಪಾರ್ಸಲ್ ಮಾಡ್ತೀನಿ ಅಯ್ಯೋ ನಿಮ್ಮ ಕೈ ಮುಗಿತೀನಿ ಹಂಗೆಲ್ಲ ಮಾಡಬೇಡಿ ಸರ್ ಇನ್ಮೇಲಿಂದ ಈ ಥರ ಕೆಲಸ ಮಾಡಲ್ಲ ನಮ್ಮ ಸುತ್ತಮುತ್ತ ಇರೋರ್ನೆಲ್ಲ ನಮ್ಮ ಅಕ್ಕ ತಂಗಿರು ಅನ್ಕೊಂಡು ಬದುಕ್ತೀವಿ ನನಗೆ ಕ್ಷಮಿಸ್ಬಿಡಿ ಪ್ಲೀಸ್ ನಿನ್ನನ್ನು ಕ್ಷಮಿಸ್ಬೇಕಾಗಿರೋದು ನಾನಲ್ಲ ಪ್ರತಿಮಾ ಹೇಯ್ ಇವಳು ನನ್ನ ತಂಗಿ ಇವಳು ವಿಷಯದಲ್ಲಿ ನೀನು ಮಾಡಿದ್ ಸರಿನಾ ಸಾರಿ ಪ್ರತಿಮಾ ಇವತ್ತಿಂದ ನಿನ್ನ ನನ್ನ ತಂಗಿ ಅಂತಾನೆ ತಿಳ್ಕೊತೀನಿ ನಿಮ್ಮ ಅಕ್ಕನೂ ನಮ್ಮ ಅಕ್ಕ ಅಂತಾನೆ ತಿಳ್ಕೊತೀನಿ ಸಾರಿ ಕ್ಷಮಿಸ್ಬಿಡು ಹಾಗಾದ್ರೆ ಆ ವಿಡಿಯೋ ನಾನು ತೆಗ್ದಿದ್ದ ವಿಡಿಯೋಗಳೆಲ್ಲ ನನ್ನ ಹತ್ರ ಮಾತ್ರ ಇರುತ್ತೆ ಇದರಲ್ಲಿರೋ ಎಲ್ಲ ವಿಡಿಯೋನೂ ಡಿಲೀಟ್ ಮಾಡಿದ್ದೀನಿ ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ ತೊಲ್ಗೋಗ್ರೋ ಥ್ಯಾಂಕ್ ಯು ಸ್ಮಿತಾ ಅವರೇ ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು ನೋ ಆ್ಯಕ್ಚುಲಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ತಪ್ಪು ದಾರಿಯಲ್ಲಿದ್ದ ನಮ್ಮ ಅಣ್ಣನ ಸರಿ ದಾರಿಗೆ ತಂದಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಇನ್ಮೇಲಿಂದ ಯಾವುದೇ ಪ್ರಾಬ್ಲಮ್ ಆಗಲ್ಲ ಪ್ರತಿಮಾ ನಾನು ನಿಮ್ಮ ಜೊತೆ ಇರ್ತೀನಿ ಬರಲಾ ಓಯ್ ಪುಟ್ಟು ಎಲ್ಲ ಸರಿ ಹೋಯ್ತಲ್ಲ ಮತ್ತೆ ಯಾಕೆ ಅಳ್ತೀಯ ಕಮಾನ್ ಚೇರ್ ಅಪ್ ಅಳ್ಬಾರ್ದು ಭಾವಣ ಬಾವಾ ನಿಮ್ಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಅದು ಓಕೆ ಪ್ರತಿಮಾ ಲೈಫಲ್ಲಿ ಇವೆಲ್ಲ ಮಾಮೂಲಿ ಈಗ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ ಮತ್ತೆ ಯಾಕೆ ಫೀಲ್ ಮಾಡ್ಕೋತ್ಯಾ ಕಮಾನ್ ಚಿಲ್ ಕೀಪ್ ಸ್ಮೈಲಿಂಗ್ ಹಂಗಲ್ಲ ಬಾವ ನಿಮ್ಮ ಬಗ್ಗೆ ನಾನು ತುಂಬ ತಪ್ಪು ತಿಳ್ಕೊಂಡಿದ್ದೆ ಅಕ್ಕನ ಜೀವನ ಹಾಳು ಮಾಡಿದವನು ಗಣೇಶ ನಿಮಗೆ ಶಾಪ ಕೊಡ್ತಾನೆ ಗೂಬೆ ಜನ್ಮ ಮಾಡ್ತಾನೆ ಅಷ್ಟೆಲ್ಲ ಬೈದ್ರೂ ನೀವು ನಮ್ಮ ಬಾಳನ್ನ ಉದ್ಧಾರ ಮಾಡಿ ದೇವ್ರಾಗ್ಬಿಟ್ರಿ ರೀ ಏನಾಯ್ತು ನಿಮ್ಗೆ ಇಷ್ಟೊಂದು ಎಮೋಷನಲ್ ಆಗಲೇಬಾರ್ದು ಆರೋಗ್ಯಕ್ಕೆ ಖಂಡಿತ ಒಳ್ಳೇದಲ್ಲ ನೋಡಿ ಈ ಭೂಮಿ ಮೇಲೆ ಹುಟ್ಟಿದವರೆಲ್ಲರೂ ಮನುಷ್ಯ ಸೊ ನನ್ನೂ ಒಬ್ಬ ಮನುಷ್ಯನ ಥರ ಟ್ರೀಟ್ ಮಾಡಿದ್ರೆ ನನಗೆ ಅಷ್ಟೇ ಸಾಕು ಅಲ್ಲ ಬಾಬಾ ದೇವರು ತಾನಾಗೆ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮಂಥ ರೂಪದಲ್ಲಿ ಬಂದು ಸಹಾಯ ಮಾಡ್ತಾನೆ ಅಂತ ಕೆಟ್ಟ ಹುಡುಗರ ಕೈಯಿಂದನೇ ನನ್ನ ಕಾಪಾಡಿದ್ರಿ ಅಂದಮೇಲೆ ನನ್ನ ಪಾಲ್ಗೆ ನೀವು ಭಗವಂತ ಆಗ್ಬಿಟ್ರಿ ಯಪ್ಪ ರೀ ಈಗ ನಾನೇ ತಲೆ ಮೇಲೆ ಎರಡು ಹಾಕ್ತೇನೆ ಭಗವಂತ ಅಂತಲ್ಲ ಕರಿಬೇಡ್ರಿ ಹಂಗೂ ಕರಿಲೇಬೇಕು ಅಂದರೆ ಪ್ರೀತಿಯಿಂದ ಒಂದ್ಸಲ ಅಣ್ಣ ಅಂತ ಕರೀರಿ ಖುಷಿ ಆಗುತ್ತೆ ನಿಜ
ನೀವು ಯಾವತ್ತೋ ನನ್ನನ್ನು ತಂಗಿ ಅಂದ್ಕೊಂಡಿದ್ರಿ, ಆದರೆ ನಾನೇ ನಿಮ್ಮ ಬಗ್ಗೆ ಅಸಹ್ಯವಾಗಿ ಮಾತಾಡಿದ್ದೆ. ಆದರೆ ನಮ್ಮ ಅಕ್ಕನ ಬಿಟ್ಟು ನಿಮಗೆ ಎಲ್ರೂ ಅಕ್ಕ ತಂಗಿರ್ತಾರನೆ. ಚಾಂದಿನಿ ವಿಷಯದಲ್ಲಿ ನಾವೆಲ್ಲ ತಪ್ಪು ತಿಳ್ಕೊಂಡಿದ್ವಿ, ಆದರೆ ನಂಗೆ ಇವಾಗ ಅರ್ಥ ಆಗ್ತಿದೆ.